ವಿಲ್ಲನ್ಯಾಕೆ ತಿಂಬಕ್ಕಾಕೆ ಬಿಟ್ಟೊಯ್ತಾನೆ ಕಷ್ಟದ ಹಿಂದೆ ಸುಖವನ್ನಿಟ್ಟು ಕಾಣದಂಗ್ ಕೂತು ನೋಡ್ತಾವನೆ ಕಾರುಣ್ಯನೇ ಕೈಯಾಗ ಹಿಡಿದು ಕಾಣದಂಗ್ ಮಂದು ಕಾಪಾಡ್ದವನೆ ಕಂಡೆ 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 ನಾ ಕಂಡೆ ಪರಶಿವನ ಕಂಡೆ 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 ನಾ ಕಂಡೆ ಪರಶಿವನ. ಗೈಸ್, ಇವಾಗ ಈ ವ್ಲಾಗ್ ಮಾಡ್ತಾ ಇರೋದು ಏನು ಅಂದರೆ, ನಾನು ನನ್ನ ಫ್ರೆಂಡ್ ಅಕ್ಷಯ್ ಮತ್ತು ವಿನಾಯಕ ಅಂತ ಇನ್ನೊಬ್ಬ ಸಿಗ್ತಾನೆ ಮುಂದೆ. ನಾವೆಲ್ಲರೂ ಒಂದಷ್ಟು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬಜೆಟ್ ಫ್ರೆಂಡ್ಲಿ ವ್ಲಾಗ್. ಲೈಕ್ ನೋಡೋಣ ಮುಂದೆ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದನ್ನೆಲ್ಲ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಒಂದೊಳ್ಳೆ ಅಡ್ವೆಂಚರಸ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಎಲ್ಲ ಮೆಜೆಸ್ಟಿಕ್ ಬಂದಿದ್ದೀವಿ. ಈಗ ಮೆಜೆಸ್ಟಿಕ್ ಇಂದ KSRTC ಬಸ್ ಕ್ಯಾಚ್ ಮಾಡಬೇಕು. ನೋಡೋಣ, KSRTC ಬೆಂಗಳೂರು ಟು ಸಾಗರ ಬಸ್ ಬುಕ್ ಮಾಡಿದ್ದೀವಿ. ಇವನು ವಿನಾಯಕ ನೋಡಿ. ಹಾಯ್. ಅಬೇ ವಿನಾಯಕ ಟರ್ನು ಕೊಡು. ಒಳ್ಳೆ ಊಟ ಹಾಕ್ಸೋದು ಪ್ಲೀಸ್ ಆಗಿದೆ. ನೋ ಕಾಮೆಂಟ್ಸ್. ಆಫ್ಟರ್ 11 hours ಆಫ್ ಜರ್ನಿ ಫೈನಲಿ ಫಸ್ಟ್ ಸ್ಪಾಟಿಗೆ ಬಂದಿದ್ದೀವಿ. ಬನ್ನಿ, ಫಸ್ಟ್ ಸ್ಪಾಟ್ ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಇದು ಬಳೆ ಪದ್ಮಾವತಿ ಟೆಂಪಲ್ ಅಂತ. ಇದು ತುಂಬ ಪವರ್ಫುಲ್ ಟೆಂಪಲ್ ಅಂತ. ಇದು ಲೈಕ್ ತುಂಬ ಜನ ಬಂದ್ಬಿಟ್ಟು ಹರಕೆ ಕಟ್ಕೊಂಡು ಹೋಗ್ತಾರೆ. ಹರಕೆ ಕಂಪ್ಲೀಟ್ ಆದಮೇಲೆ ಬಂದ್ಬಿಟ್ಟು ಅದನ್ನು ಪೂರೈಸ್ತಾರೆ. ಇದು ಹೆಂಗೆ ಅಂದರೆ, ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಏನಾದರೂ ನಿಮ್ಮದು ಹರಕೆ ಅಂತ ಇದ್ದರೆ ಹರಕೆ ಹೊತ್ಕೊಂಡು ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಆದಷ್ಟು ಬೇಗ ಹರಕೆ ತೀರುತ್ತೆ ಅನ್ನೋದು ವಾಡಿಕೆ ಇದೆ. ಇದು ನೋಡಿ, ಇದು ಬಳೆ ಪದ್ಮಾವತಿ ಟೆಂಪಲ್. ಸ್ವಾಮಿಗಳಿದ್ರಲ್ಲ, ಅವ್ರ ಫ್ಯಾಮಿಲಿಯವರು ಇದನ್ನ ಪ್ರತಿಷ್ಠಾಪನೆ ಮಾಡಿದಂತೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಅಂದ್ರೆ ಒಂದ್ ಸ್ವಲ್ಪ ಇಯರ್ಸ್ ಇಲ್ಲ ಮಂತ್ ಆದ್ಮೇಲೆ ಬಿಟ್ಬಿಟ್ರಂತೆ. ಆಮೇಲೆ ಅವ್ರ ಮನೆ ಚಂದವ್ರು ಇರ್ತಾರಲ್ವಾ, ಅವ್ರು ನೆಕ್ಸ್ಟ್ ಮಗನೋ ಅವ್ರಿಗೆ ಕನ್ಸಲ್ಟ್ ಬಂದ್ಬಿಟ್ಟು ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಂತೆ, ಪೂಜೆ ಮಾಡು ಅಂತ. ಅದಾದ್ಮೇಲೆ ಅವ್ರಿಗೆ ಅವ್ರ ಬಿಸ್ನೆಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಎಲ್ಲ ಕಷ್ಟ ಬಂತಂತೆ. ಆಮೇಲೆ ಯಾವುದೋ ಸ್ವಾಮೀಜಿನ ಕೇಳಿದಾಗ, ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಲ್ಲ, ಅದಕ್ಕೆ ಹಿಂಗೆ ಆಗ್ತಿರೋದು ಅಂತ. ಸೊ ಆಮೇಲೆ ಬಂದು ಪೂಜೆ ಮಾಡಾದ್ಮೇಲೆ ಫುಲ್ಲು ವರ್ಕು ಅಂದರೆ ಅವ್ರಿಗೆ ನಂಬಿಕೆ ಬಂತು. ಆಮೇಲೆ ಅವ್ರ ಎಂಪ್ಲಾಯ್ಮೆಂಟ್ ಎಲ್ಲ ಆಯಿತು. ಆಮೇಲೆ ಅವರೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ದೇವಸ್ಥಾನಕ್ಕೆ ಒಟ್ಟು 4 ಬಾಗಿಲುಗಳು ಅಂತ ಹೆಬ್ಬಾಗಿಲಾಗಿದೆ. ಇದು 3ನೇ ಹೆಬ್ಬಾಗಿಲು ಇವಾಗ ಹೋಗ್ತಾ ಇರೋದು. ನೋಡಿ, 4ನೇ ದ್ವಾರ ಇದು. ಇನ್ನೊಂದು
ಅಲ್ಲೆಲ್ಲ ಕನ್ಸ್ಟ್ರಕ್ಟ್ ಆಗಿರೋದಕ್ಕೆ ಅದು ನಮಗೆ ಬಿಡಲ್ಲ, ಯಾಕಂದರೆ ಅದು ವಿದ್ಯುತ್ ಇದು ಮಾಡೋದು. ಈ ಜೋಗ ಜಲಪಾತ ನೋಡಿ ಗೈಸ್, ಅಕ್ಷಯ್ಗಿರೋ ಎಕ್ಸೈಟ್ಮೆಂಟು ಜೋಗ್ ಫಾಲ್ಸ್ ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ನ ತೋರ್ಸಕ್ಕೆ ಬಂದಿದ್ದಾರೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ, ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಗ್ರಂಥಗೀತಾಯ ಗ್ರಂಥಗೇಯಾಯ ಗ್ರಂಥಾಂತರಾತ್ಮನೇ, ಗೀತಲೀನಾಯ ಗೀತಾಶ್ರಯಾಯ ಗೀತವಾದ್ಯಪಟವೇ, ಗೇಯಚರಿತಾಯ ಗಾಯಕವರಾಯ ಗಂಧರ್ವ ಪ್ರಿಯಕೃತೆ, गायकाधीन विग्रहाय गंगाजल प्रणयवते। ಈಗ ನಾವು ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ, ಅದು ಮೂಲಸ್ಥಾನ ದೇವಸ್ಥಾನಕ್ಕೆ. Go, 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 go.